ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. SIR ಈಗ ನಿಮಗೆಲ್ಲ ಇದ್ರ ಬಗ್ಗೆ ಸಾಕಷ್ಟು ಗೊತ್ತದ. ವಿಶೇಷ ಸಮಗ್ರ ಪರಿಷ್ಕರಣೆ ಅನ್ನೋ ನೆಪದಲ್ಲ ಕೇಂದ್ರ ಸರ್ಕಾರ ಇದ್ದು ಇಲೆಕ್ಷನ್ ಕಮಿಷನ್ ಮೂಲಕ SIR ಪ್ರಯೋಗಿಸಿ ಬಿಹಾರದಲ್ಲಿ 65 ಲಕ್ಷ ಜನರ ಮತಗಳನ್ನು ಕಟ್ ಮಾಡಿ ಹೋಗ್ಬಿಟ್ಟದ. ಅದು ಸತ್ತವರು ಹೋದಾರ, ಮತ್ತೇನು ಹೋದಾರ, ಅವ್ರು ನಾಡರ ಬಿಟ್ಟು ಹೋದವ್ರು ಇದ್ದಾರೆ, ಎಲ್ಲರೂ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಅವ್ರು ಮತ್ತೆ ರೀತನಿಕೆ ಮಾಡಲಿ ಮತ್ತೇನು ಮಾಡಲಿ ಈಗ ಹೇಳ್ತಾ ಇದ್ದಾರೆ. ಜೊತೆಗೆ 3 ಸಲ ಆಧಾರ್ ಕಾರ್ಡನ್ನು ಕೌಂಟ್ ಇಟ್ಕೊಳ್ರಿ, ಅದನ್ನು ನೀವು ಸ್ವೀಕಾರ ಮಾಡಿ, ಅದನ್ನು ಆಧಾರ್ ಇಟ್ಕೊಂಡು ಮಾಡಿರಿ ಅಂತೇಳಿ. ಆದರೆ ಇಲ್ಲಿವರೆಗೆ ನಮ್ಮ ಇಲೆಕ್ಷನ್ ಕಮಿಷನ್ನ ಆಧಾರ್ ಕಾರ್ಡನ್ನು ಯಾಕೆ ಸ್ವೀಕರಿಸ್ತಾ ಇಲ್ಲ, ಅದಕ್ಕೆ ಯಾಕೆ ಪರಿಗಣನೆ ಮಾಡ್ತಾ ಇಲ್ಲ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ಇದನ್ನೇ ಇವತ್ತು ಕಾಂಗ್ರೆಸ್ನವ್ರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಅಂದ್ರೆ ಈ 65 ಲಕ್ಷ ಮತಗಳಲ್ಲೇ ತಮಗೆ ಬೇಡ ಅಂತ ಮತಗಳನ್ನು ಸಹಿತ ಕಟ್ ಮಾಡಿ ಹೋಗ್ತಾ ಇದ್ದಾರೆ. ಆಧಾರ್ ಕಾರ್ಡ್ ಪರಿಗಣನೆ ಮಾಡ್ತಾ ಇಲ್ಲ ಅನ್ನೋದು ಪ್ರಮುಖ ಆರೋಪ. ಮತ್ತು ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟದಿಲ್ಲಪ್ಪ, ನೀವು ಅದು ಕೌಂಟ್ ಮಾಡಿರಿ ಆಧಾರ್ ಕಾರ್ಡ್ ಅಂತೇಳಿ. ಯಾಕಂದ್ರೆ ಅದು ಒಂದು ಆಧಾರ್ ಕಾರ್ಡನ್ನು ಏನಪ್ಪ ಅಂತಂದ್ರೆ ಇದು ಪೌರತ್ವ ಗುರುತಾಯಿಟ್ಟಂತಲ್ಲ, ಆದರೆ ಮತದಾರಪ್ಪ ಅವನು ಇಲ್ಲೇ ಪೌರತ್ವ ಹೌದು ಅಲ್ಲ ಇಲ್ಲ ಅನ್ನೋದಕ್ಕೆ ಮತ್ತೊಂದು ಅದಕ್ಕೆ ಇನ್ನೊಂದು ಅದ ಮಾಡಲಿ, ಅದನ್ನು ಇದರಲ್ಲಿ ಯಾಕೆ ತರ್ತಾ ಇದ್ದೀರಿ, ಇದರ ಮೂಲಕ ಅನೇಕರನ್ನು ಕಟ್ ಮಾಡ್ತಾ ಇದ್ದೀರಿ, ನಮ್ಮ ಮತಗಳು ಕಟ್ ಮಾಡ್ತಾ ಇದ್ದೀರಿ ಅನ್ನೋದು ವಿರೋಧ ಪಕ್ಷಗಳ ಪ್ರಬಲ ವಾದ. ಜೊತೆ ಕಾಂಗ್ರೆಸ್ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ. ಏನಪ್ಪ ಅಂತಂದ್ರೆ ಈ ಒಂದು ಮತದಾರ ನೋಂದಣಿಗೆ ಗುರುತಿನ ದಾಖಲೆಯಾಗಿ ಆಧಾರನ್ನು ಪರಿಗಣಿಸುವಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದ್ದರೂ ಅದನ್ನು ಪಾಲನೆ ಮಾಡದೆ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿರುವ ಚುನಾವಣಾ ಆಯೋಗಕ್ಕೆ ನಾಚಿಕೆ ಆಗಬೇಕು. ಹೇಳೋದು ಈಗಾಗಲೇ ಆಧಾರ್ ಕಾರ್ಡ್ ಪರಿಗಣನೆ ಮಾಡಿರಪ್ಪ, ತೊಗೊಳ್ರಿ, ಅವ್ರ ಮತದಾರ ಹಕ್ಕು, ಅವ್ರ ಹಕ್ಕನ್ನು ಅವ್ರಿಗೆ ಕೊಡ್ರಿ, ಮಂದಿ ಪೌರತ್ವದ ಬೇಕಾದ್ರೆ ಮತ್ತೆ ಸಪ್ರೇಟಾಗಿ ಮಾಡಿರಿ, ಅದನ್ನು ಅದಕ್ಕಾಗಿ ಬೇರೆ ಒಂದು ವ್ಯವಸ್ಥೆ ಮಾಡಿಕೊಡ್ರಿ. ಇದಲ್ಲ, ಆಧಾರ್ ಕಾರ್ಡು ಒಂದು ಆಧಾರನ, ಅದು ಒಂದು 11 ಇದ್ದಾವೆ ನಿಮಗೆ ಪ್ರಮಾಣ ಪತ್ರಗಳು, ಇದು 12ನೇದು ನೀವು ಸ್ವೀಕಾರ ಮಾಡುವಾಗ ಸುಪ್ರೀಂ ಕೋರ್ಟ್ ನೇರವಾಗಿ ಇಲೆಕ್ಷನ್ ಕಮಿಷನರ್ಗೆ ಹೇಳಿದ್ರು ಸಹಿತ ಯಾಕೋ ಏನು ಇಲೆಕ್ಷನ್ ಕಮಿಷನ್ ಅವರು ಅದಕ್ಕೆ ಬೆಲೆ ಕೊಡ್ತಾ ಇಲ್ಲ ಅಂತೇಳಿ ಒಂದು ಮಾತು ಅಥವಾ ಒಂದು ಅಭಿಪ್ರಾಯ ಕಾಂಗ್ರೆಸ್ಸಿಂದ ಆಯಿತು ಅಥವಾ ಇಂಡಿಯಾ ಸಂಘಟನೆಯ ಎಲ್ಲ ಪಕ್ಷಗಳ ಅಭಿಪ್ರಾಯನೂ ಆಯಿತು. ಅಂದ್ರೆ ಈ ಒಂದು ಇಲೆಕ್ಷನ್ದಲ್ಲೇ, ಮುಂಬರುವ ಇಲೆಕ್ಷನ್ದಲ್ಲೇ ಈ ಒಂದು SIR ಬಳಸಿ ತಮಗೆ ಬೇಡಾದಂಥ ಜನರನ್ನು ಹೊರಗೆ ಹಾಕುವಂಥ ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದೆ. ಇದು ಯಾವುದು ಎಲೆಕ್ಷನ್ ಕಮಿಷನ್, ಇದು ಸರ್ಕಾರದ ಪರ ಇದ್ದಂಥದ್ದು ಅಂತ ವಾದವನ್ನು ಕಾಂಗ್ರೆಸ್ಸಿಗರು ಜೊತೆಗೆ ಇಂಡಿಯಾ ಸಂಘಟನೆಯವರು ಮಾಡ್ತಾಯಿದ್ದಾರೆ. ಇದು ಸರಿಯಲ್ಲ, ಮತದಾನ ಹಕ್ಕು ಕಸ್ಕೊಳ್ಳೋದು ಯೋಗ್ಯ ಅಲ್ಲ ಅನ್ನೋಂಥದ್ದು ಸ್ಪಷ್ಟ ಅಭಿಪ್ರಾಯ. ಮತ್ತು ಇದರಿಂದ ಈ ರೀತಿ ಮಾಡೋದ್ರಿಂದಾಗೆ ನೀವು ಏನೋ ಗೆಲ್ತಿರೋ ಸೋಲ್ತಿರೋ ಬೇರೆ ವಿಷಯ, ಅವ್ರಿಗೇನು ವೋಟರ್ ಆಗಿದ್ದಂಥವ್ರು ನಾಳೆ ನಿಮ್ಗೆ ವೋಟ್ ಹಾಕ್ತಾರಂತೂ ಗ್ಯಾರಂಟಿ ಇಲ್ಲ, ಆ ಮತ್ತು ಬೇರೆ. ಆದರೂ ನಿಮಗೆ ಬೇಕಾದಂಥ ಜನರು ಉಳಿಸ್ಕೊಂಡಿದ್ದೀರಿ, ಇದರಿಂದ ನಮಗೆ ಪೆಟ್ಟು ಬಿಡ್ತದೆ ಅಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದರಿಂದ ನಿಮಗೆ ಅನುಕೂಲಗಳು ಹೆಚ್ಚಾಗಿದ್ದಾವೆ. ಈಗ ದಾಖಲೆಗಳು ಸಹಿತ ಕೊಡ್ತಾ ಇದ್ದಾರೆ ಅವರು, ಯಾವ ರೀತಿ ನೀವು ಹೆಚ್ಚು ಮಾಡ್ಕೊಂಡ್ರಿ, ಏನು ಮಾಡಿರಿ ಅಂತೇಳಿ. ಯಾಕಂದ್ರೆ ಸೋಲಿನ ಅಂತರ ಭಾಳ ಕಡಿಮೆ ಅದ. ಏನು ಕಡಿಮೆ ಅದ ಅಲ್ಲೇ ನೀವು ಇಂಥ ಹೆಸರುಗಳು ಸೇರಿಸ್ತಾ ಇದ್ದೀರಿ, ನಿಮಗೆ ಬೇಕಾಗುವಂಥ ಗೆಲ್ಲುವಂಥ ವ್ಯವಸ್ಥೆ ಮಾಡ್ತಾಯಿದ್ದೀರಿ ಅಂತೇಳಿ ಪ್ರಬಲವಾಗಿ ವಾದ ಮಾಡ್ತಾಯಿದ್ದಾರೆ. ಮತ್ತು ಅದು ಯಾಕೆ ರೀ ಆಧಾರ್ ಕಾರ್ಡನ್ನು ಕೌಂಟ್ ಮಾಡ್ತಾ ಇಲ್ಲ ಅಂದಾಗ ಸಹಜವಾಗಿ ಇಲ್ಲ, ಆಧಾರ್ ಕಾರ್ಡ್ ಎಲ್ಲರೂ ತೊಗೊಳ್ತಾರೆ, ಅದು ಪೌರತ್ವ ಅಲ್ಲ ಅಂತ ಹೇಳ್ತಾರೆ. ಮತದಾನ ಮಾಡಬೇಕಾಗಿದ್ದು ಈಗಾಗಲೇ ಮತದಾನ ಅಂದರೆ ಮತಪೆಟ್ಟಿಗೆ ನಂಬರ್, ಅದು ಮತಪಟ್ಟಿಯ ಹೆಸರಿತ್ತಪ್ಪ ಅಂತಂದ್ರೆ ಅವ್ನು ವೋಟ್ ಹಾಕುವಂಥ ಅವಕಾಶ ಕೊಡಬೇಕಾಗಿದೆ. ಆದರೆ ಮತಪಟ್ಟಿಯಿಂದ ಆಧಾರ್ ಕಾರ್ಡ್ ಕೌಂಟ್ ಹಿಡಿಲಾರ್ದು ಅನೇಕರು ಕಟ್ ಮಾಡಿ ಹೋಗ್ಬಿಟ್ಟಿದ್ದು. ಬಿಹಾರದಲ್ಲಂತೂ 65 ಲಕ್ಷ ಮತದಾರರು ಕಟ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ಮತ್ತು ಈಗಾಗಲೇ ಸೂಚನೆ ಕೊಟ್ಟದ್ದು ಒಂದ್ಬಿಟ್ಟು 2 ಅಲ್ಲ 3 ಸಲ ಕೊಟ್ಟದ್ದು ಸುಪ್ರೀಂ ಕೋರ್ಟ್. ಇಲ್ಲ, ಅದು ಪರಿಗಣನೆ ಸರಿ, ಆಧಾರ್ ಕಾರ್ಡ್ ನೆಲೆಗಟ್ಟಲೆ ಅವರಿಗೆ ಮತ ಹಾಕುವಂಥದ್ದು ಕೊಡ್ರಿ ಅಂತ ಸ್ಪಷ್ಟ ಹೇಳಿದರು. ಇನ್ನೂ ಮಾಡ್ತಾಯಿಲ್ಲ. ಅದಕ್ಕಾಗಿ ಇವತ್ತು ಸುಪ್ರೀಂ ಕೋರ್ಟ್ ಇದ್ದಂಥದ್ದು ಈ ಒಂದು ಪೂರ್ತಿ ಜೋರ್ದಾರದ ಪ್ರಮಾಣದಲ್ಲೇ ನಮ್ಮ ಸುಪ್ರೀಂ ಕೋರ್ಟ್ಗೆ ಇದು ನಮ್ಮ ಇಲೆಕ್ಷನ್ ಕಮಿಷನ್ಗೆ ವಾರ್ನಿಂಗ್ ಮಾಡಿದೆ. ನೀವು ಅಟ್ ಎನಿ ಕಾಸ್ಟ್ ಇದನ್ನು ನೀವು ಪರಿಗಣಿಸ್ರಿ ಅಂತೇಳಿ. ಮತ್ತು ಪರಿಗಣಿಸ್ಬೇಕನ್ನೋ ಅದನ್ನು. ಯಾಕಂತಂದ್ರೆ ಆಧಾರ್ ಕಾರ್ಡ ಇದು ಇವತ್ತು ಹೆಚ್ಚು ಕಡಿಮೆ ಭಾಳಷ್ಟು ಜನರಲ್ಲಿ
ಅನೇಕ ಇವತ್ತಿನ ಸೇವೆಗಳನ್ನು ಪಡೆಯುವಲ್ಲಿ ಮತ್ತೇನು ಪಡೆಯುವಲ್ಲಿ ಅವ್ರನ್ನ ಐಡೆಂಟಿಫಿಕೇಷನ್ ಮಾಡೋದ್ರಲ್ಲಿ ಸಹಕಾರಿ ಆಗ್ತಾಯಿದೆ ಅನ್ನೋದು ಅಷ್ಟು ಸತ್ಯದ. ಇರ್ಬೋದು ಅಲ್ಲಿ ಇಲ್ಲಿ ದೋಷಗಳು ಇರ್ಬೋದು, ಇಲ್ಲ ಅಂತಲ್ಲ. ಮತ್ತು ಇದೇ ಕಾಲಕ್ಕೆ ಆಗಿದಾವೆ ದೋಷಗಳು ಸಹಿತ. ಈ ಆಧಾರ್ ಕಾರ್ಡ್ ಮೇಲೆ ಕರೆಕ್ಟಾಗಿ ನಾವು ಡಿಜಿಟಲೈಡ್ ಮಾಡಿಬಿಟ್ಟಿವಪ್ಪ ಅಂತಂದ್ರೆ ಒಂದು ಮಾತ್ರ ಸತ್ಯ ಆಗ್ತದೆ, ಎರಡನೇ ವೋಟ್ರ್ ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಯಾಕಂದ್ರೆ ಈಗ ಅಲ್ಲಿ ಹಲವು ಸಲ ಚರ್ಚೆ ಆಗ್ಯದ, ಆಧಾರ್ ಕಾರ್ಡ್ ಜೊತೆಗೆ ನಾವು ಪ್ಯಾನ್ ಕಾರ್ಡ್ ಜೋಡಿಸಿಬಿಟ್ಟಿವಪ್ಪ ಅಂದರೆ ಈ ಬೋಗಸ್ ಮತದಾನ ಭಾಳಷ್ಟು ಕಡಿಮೆ ಆಗಿಬಿಡ್ತದೆ, ಅದು ಇಲ್ಲ ಅನ್ನೋಷ್ಟು ಮಟ್ಟಿಗೆ ಬರ್ತದೆ. ಆ ಪ್ಲ್ಯಾನ್ ಮಾಡೋದು ಬಿಟ್ಟು ಈ ಒಂದು ಏನಪ್ಪ ಅಂತಂದ್ರೆ SIR ನೆಲೆಗಟ್ಟಿನಲ್ಲೇ ಅಂದರೆ ಪೌರತ್ವ ತೆಗೆದು ಹಾಕುವಂಥ ನೆಲೆಗಟ್ಟಿನಲ್ಲಿ ನೀವು ಮಾಡ್ತಾ ಇರೋದು. ಈ ದೇಶದಲ್ಲಿ ಪೌರತ್ವಕ್ಕೆ ತನ್ನದೇ ಆದ ಕಾನೂನುಗಳಿದ್ದಾವೆ, ಆ ಕಾನೂನು ಪ್ರಕಾರ ಮಾಡಿರಿ ಅನ್ನೋದು ಒತ್ತಡ ತರ್ತಾ ಇದ್ದಾರೆ ವಿರೋಧ ಪಕ್ಷದವರು. ಅಂದರೆ ಒಟ್ಟಿನಲ್ಲಿ ತಾವು ಗೆಲ್ಲೋದಕ್ಕಾಗಿ ನಮ್ಗೆ ಏನೇನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತು ಈ ನಮ್ಮ ಏನಪ್ಪ ಅಂದ್ರೆ ಮೋದಿಯವ್ರ ಸರ್ಕಾರ. ಅದಕ್ಕಾಗಿ ಮೋದಿಯವ್ರ ಮೇಲೆ ಇದೆಲ್ಲ ವಿರೋಧ ಪಕ್ಷಗಳು ಅಟ್ಯಾಕ್ ಮಾಡ್ತಾಯಿದ್ದಾರೆ. ನಮಗೂ ನಮ್ಮ ಜನರಿಗೂ ಓಟ್ ಹಾಕೋ ಒಂದು ಹಕ್ಕು ಕೊಡ್ರಿ. ಮತ್ತು ಒಂದು ರಾಜ್ಯದಲ್ಲೇ 65 ಲಕ್ಷ ಜನ ಏನಪ್ಪ ಅಂದ್ರೆ ಓಟ್ ಕಡಿಮೆ ಆಗ್ತಾರಪ್ಪ ಅಂತಂದ್ರೆ ಏನಿದೆ ಅರ್ಥ ಅಂತೇಳಿ ಆ ದಿಶೆಯಲ್ಲೇ ಈ ಆಧಾರ್ ಕಾರ್ಡನ್ನು ಪರಿಗಣನೆ ಮಾಡಿರಿ, ಅವ್ರಿಗೆಲ್ಲರಿಗೂ ವೋಟಿಂಗ್ ಪವರ್ ಕೊಡ್ರಿ ಅನ್ನುವಂಥ ಸಜೆಷನ್ನು ಕೊಟ್ಟಿದ್ದಾರೆ. ಬಟ್ ಇದಕ್ಕೆ ಯಾವ ರೀತಿಯಾಗಿ ಸ್ಪಂದಿಸ್ತಾರೆ, ಏನು ಮಾಡ್ತಾರೆ ನಮ್ಮ ಮೋದಿಯವರ ಮತ್ತು ಮೋದಿಯವರ ಸರ್ಕಾರಗಳು ಅನ್ನುವಂಥದ್ದು. ಯಾಕಂದರೆ ಈಗಾಗಲೇ ಮೋದಿಯವರು ವಿರೋಧ ಪಕ್ಷಗಳ ಕೈಯಿಂದ ಅಧಿಕಾರ ಗಳಿಸ್ಕೊಂಡಿದ್ದಾರೆ. ಈಗ ಇಲ್ಲಿ ಅನೇಕ ಸಮಸ್ಯೆಗಳು BJPಗೆ ಬಗೆಹರಿಲಾರ ಸಮಸ್ಯೆಗಳಾಗ್ತಾಯಿದ್ದಾವೆ ದಿನದ ದಿನಕ್ಕೆ. ಇಲ್ಲಿ ಬಡತನ ಆಯಿತು, ನಿರುದ್ಯೋಗ ಆಯಿತು, ಮತ್ತೇನೋ ಆಯಿತು. ಇವೆಲ್ಲ ಕಾರಣಕ್ಕಾಗಿ BJPಯಿಂದ ಜನ ದೂರ ಸರಿತಾ ಇದ್ದಾರೆ. ಆದರೆ ಅಧಿಕಾರದ ರುಚಿ ಉಳ್ಳಂಥ BJPಗರು ಯಾವುದೇ ಪ್ರಸಂಗದ ಅದಕ್ಕೆ ಗೆಲ್ಲಬೇಕು, ತಗೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಇವರು ತಮ್ಮದೇ ಅಂತ ಏನೋ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಪ್ಲ್ಯಾನ್ ಮಾಡಿ ಅನೇಕ ಮತದಾರರ ಮತವನ್ನು ಕಚ್ಕೊಳ್ತಾ ಇದ್ದಾರೆ ಅನ್ನೋದು ಒಂದು ಪ್ರಬಲವಾದ ಆರೋಪ. ಅದಿನ್ನೂ ಎಷ್ಟು ಮಾಡಿ ಸಿದ್ಧ ಆಗ್ತದೋ ಗೊತ್ತಿಲ್ಲ. ಬಟ್ ಆರೋಪ ಅದು ಇದು ಸುಳ್ಳಿನ ಆರೋಪ. 65 ಲಕ್ಷ ಮತದಾರರ ಹೆಸರು ಕಟ್ಟಾಗಿದ್ದು ಅದಕ್ಕೆ ಸಾಕ್ಷಿ ಅಂತೇಳಿ ಇವತ್ತು ವಿರೋಧ ಪಕ್ಷಗಳು ಹೇಳ್ತಾ ಇದ್ದಾವೆ. ಮತ್ತು ಅದು ಅನ್ನಿಸ್ತದೆ, ಹೌದಪ್ಪ ಇದು ಮಾಡಬಾರ್ದಾಗಿತ್ತು ಅಂತೇಳಿ. ಏನೋ ಆಗಲಿ ಆಧಾರ್ ಕಾರ್ಡನ್ನು ಪರಿಗಣನೆ ಮಾಡಿ ಆಧಾರ್ ಕಾರ್ಡು ಮತ್ತು ವೋಟಿಂಗ್ ಲಿಸ್ಟನ್ನು ಮ್ಯಾಚ್ ಮಾಡಿದರೆ ನಿಶ್ಚಿತವಾಗಿ ಬೋಗಸ್ ವೋಟ್ಗಳು ನಿಲ್ತಾವೆ ಅನ್ನೋದು ಒಂದು ಪ್ರಬಲವಾದ ಆಧಾರ. ಅದನ್ನು ಯಾವ ರೀತಿಯಾಗಿ ಆಧಾರವನ್ನು ಉಪಯೋಗ ಮಾಡಬೇಕು ಅನ್ನೋದಕ್ಕಾಗಿ ಈಗಾಗಲೇ ನಮ್ಮ ಸುಪ್ರೀಂ ಕೋರ್ಟ್ ಇದು ಸ್ಪಷ್ಟಪಡಿಸದ. ಅದರ ಪರ್ವತಕದ ಆಧಾರ ಅಲ್ಲ ಅನ್ನೋ ಮಾತನ್ನು ಸೇರಿಸಿದ. ಏನೋ ಆಗಲಿ ಒಟ್ಟಾರೆಯಾಗಿ ಆಧಾರ್ ಕಾರ್ಡನ್ನು ನೀವು ನಮ್ಮ ಎಲೆಕ್ಷನ್ ಕಮಿಷನ್ನ ಸ್ವೀಕಾರ ಮಾಡಿದ್ರೆ ಮುಗಿದೋಗ್ಬಿಡ್ತು ಅನ್ನೋಂಥ ಒಂದು ಸಮಸ್ಯೆ ಆ ದಿಶೆಯಲ್ಲಿ ಮಾಡಲಿ. ಮತ್ತು ಆಧಾರ್ ಕಾರ್ಡ್ ಪರಿಗಣನೆ ಮಾಡಲಿ ಮತ್ತು ಒತ್ತಾಯ ಮಾಡ್ತಾ. ಯಾಕಂದರೆ ಮತದಾರ ಹಕ್ಕನ್ನು ಕಸ್ಕೊಳ್ಳೋದು ಈ ಸಂದರ್ಭದಲ್ಲಿ ಮತದಾನ ಸಂದರ್ಭದಲ್ಲಿ ತಪ್ಪು. ಅದು ಮತ್ತೆ ಬೇಕಾದ್ರೆ ಸರ್ವೆ ಮಾಡಿದ ನಂತರದಲ್ಲೇ ನೋಡ್ಲಿಕ್ಕೆ ಬರ್ತದೆ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. H16 ನ್ಯೂಸ್ ಅರ್ಥ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ ವಂದನೆಗಳು.